ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. 17 ವರ್ಷಗಳ ಬಳಿಕ ಎರಡನೇ ಬಾರಿ ಭಾರತಕ್ಕೆ ಟಿ20 ಚಾಂಪಿಯನ್ ಕಿರೀಟ. ಸೌತ್ ಆಫ್ರಿಕಾ ಮಣಿಸಿ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ. ಭಾರತದ ಬೌಲಿಂಗ್ ದಾಳಿಗೆ ಮಂಡಿಯೂರಿದ ಹರಿಣಗಳು. ವಿಶ್ವಕಪ್ ಮುಗಿತಾ ಇದ್ದಂತೆ ಶಾಕ್ ಕೊಟ್ಟ ವಿರಾಟ್. ಟಿ20 ಇಂಟರ್ನ್ಯಾಷನಲ್ಗೆ ವಿದಾಯ ಘೋಷಣೆ. ಸ್ಟೇಡಿಯಂನಲ್ಲೂ ಭಾವುಕರಾದ ಕೊಹ್ಲಿ. ವಿರಾಟ್ ಮಾತ್ರವಲ್ಲ, ರೋಹಿತ್ರಿಂದಲೂ ರಿಟೈರ್ಮೆಂಟ್ ಘೋಷಣೆ. ಟಿ20 ಇಂಟರ್ನ್ಯಾಷನಲ್ಗೆ ವಿದಾಯ ಘೋಷಣೆ. ಟೀಂ ಇಂಡಿಯಾ ಮುಡಿಗೆ ಕಪ್ ಇಟ್ಟು ಜವಾಬ್ದಾರಿ ಪೂರೈಸಿದ ಹಿಟ್ಮ್ಯಾನ್. ಗೆಲುವಿನೊಂದಿಗೆ ಕೋಚ್ ಹುದ್ದೆಗೆ ರಾಹುಲ್ ದ್ರಾವಿಡ್ ವಿದಾಯ. ಕಪ್ ಹಿಡಿದು ಕುಣಿದು ಕುಪ್ಪಳಿಸಿದ ಡಿ ವಾಲ್. ದ್ರಾವಿಡ್ರನ್ನ ಹೊತ್ತು ಮೆರೆದಾಡಿಸಿದ ಟೀಂ ಇಂಡಿಯಾ ಆಟಗಾರರು. ನೋಟಿಸ್, ಎಚ್ಚರಿಕೆಗೂ ಕೌಂಟರ್ ಕೊಟ್ಟಿದ್ದ ರಾಜಣ್ಣ. ಸಚಿವರ ವಿರುದ್ಧ ಎಐಸಿಸಿಗೆ ದೂರು ನೀಡಿದ ಡಿಕೆಶಿ. ಸಿದ್ದರಾಮಯ್ಯ ಆಪ್ತರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಎದುರು ಕೆಪಿಸಿಸಿ ಅಧ್ಯಕ್ಷರ ಅಸಮಾಧಾನ. ಸಿಎಂ ಹುದ್ದೆ ಖಾಲಿ ಇಲ್ಲ ಎನ್ನುವಾಗ ಚರ್ಚೆ ಅನವಶ್ಯಕ. ಡಿಸಿಎಂ ಬಗ್ಗೆಯೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿಎಂ ಕುರ್ಚಿ ಫೈಟ್ ಬಗ್ಗೆ ಸಚಿವ ಎಚ್.ಸಿ. ಮಹದೇವಪ್ಪ ರಿಯಾಕ್ಷನ್. ಸೆಂಟ್ರಲ್ ಜೈಲಿನಲ್ಲಿರೋ ನಟ ದರ್ಶನ್ ಫುಲ್ ಸೈಲೆಂಟ್. ಪ್ರತಿನಿತ್ಯ ಊಟ ಇಲ್ಲದಿದ್ರೂ ವರ್ಕೌಟ್ ಮಸ್ಟ್ ಅಂತಿದ್ದ ದರ್ಶನ್ ತಟಸ್ಥ. ಬೆಳಗ್ಗೆ ಸಂಜೆ ವ್ಯಾಯಾಮವೂ ಇಲ್ಲ, ಮಾತುಕತೆಯೂ ಇಲ್ಲ. ಕೈದಿ ನಂಬರ್ 6106 ಸ್ಟಿಕ್ಕರ್ ಗಾಡಿಗಳಿಗೆ ಅಂಟಿಸ್ತಾ ಇರುವ ಫ್ಯಾನ್ಸ್. ದರ್ಶನ್ ಅಭಿಮಾನಿಗಳ ಪರಾಕಾಷ್ಠೆಯಿಂದ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ. ನಂಬರ್ ಪ್ಲೇಟ್ ಮರೆಮಾಚಿ ಸ್ಟಿಕ್ಕರ್ ಅಂಟಿಸಿದ್ರೆ ಕೇಸ್ ಫಿಕ್ಸ್. ದರ್ಶನ್ ಬಂಧನದಿಂದ ಬೇಸತ್ತು ಹೋಗಿರೋ ವಿಜಯಲಕ್ಷ್ಮಿ. ಖಾಸಗಿತನಕ್ಕೆ ಮೊರೆ ಹೋದ್ರ ಸಾರಥಿಯ ಪತ್ನಿ. ಪ್ರೈವಸಿ ಬಯಸಿ ಮಗನ ಜೊತೆ ಕೊಡಗಿಗೆ ಶಿಫ್ಟ್ ಆದ್ರ ದಾಸನ ಮಡದಿ. ಮುಡಾದಲ್ಲಿ ವಾಲ್ಮೀಕಿ ನಿಗಮದ ಹಗರಣವನ್ನು ಮೀರಿಸುವ ಹಗರಣ. ಹಿರಿಯ ಐಎಎಸ್ ಅಧಿಕಾರಿಗಳಿಂದ 146 ಕಡತಗಳು ವಶಕ್ಕೆ. ಸಚಿವ ಭೈರತಿ ಸುರೇಶ್ ರಾಜೀನಾಮೆಗೆ ಶಾಸಕ ಟಿಎ ಶ್ರೀವತ್ಸ ಆಗ್ರಹ. ಒಂದಲ್ಲ ಎರಡಲ್ಲ 60 ವರ್ಷಗಳ ಬಳಿಕ ಭೂಮಿ ಪರಭಾರೆ. ಮೊದಲು ಸೈಟ್ ಕೊಟ್ಟು ನಂತರ ಅರ್ಜಿ ಹಾಕಿಸಿಕೊಂಡ ಅಧಿಕಾರಿಗಳು. ತನಿಖೆಯ ಆರಂಭದಲ್ಲೇ ಭಾರೀ ಅಕ್ರಮ ಬೆಳಕಿಗೆ. ವಾಲ್ಮೀಕಿ ನಿಗಮದ ಕೋಟಿ ಹಗರಣ. ಯಾರದ್ದೋ ಕಂಪನಿ ಹೆಸರಲ್ಲಿ ಇನ್ಯಾರೋ ಖಾತೆಗೆ ಹಣ. ಅಸಲಿ ಕಂಪನಿ ಮಾಲೀಕರಿಂದ 4 ಎಫ್ಐಆರ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ. ಬಿಜೆಪಿ ನಾಯಕರಿಂದ ಮುಂದುವರೆದ ಪ್ರೊಟೆಸ್ಟ್. ಜುಲೈ 3ರಂದು ಸಿಎಂ ಮನೆ ಮುತ್ತಿಗೆ ಹಾಕಲು ತೀರ್ಮಾನ. ಲೋಕಸಭಾ ಸೋಲಿನ ಬಳಿಕ ವಿಧಾನಸಭಾ ಬೈ ಎಲೆಕ್ಷನ್ ಮೇಲೆ ರಾಮುಲು ಕಣ್ಣು. ಸಂಡೂರು ಟಿಕೆಟ್ ಗಿಟ್ಟಿಸಿಕೊಳ್ಳಲು ಮಾಜಿ ಸಚಿವ ಸರ್ಕಸ್. ಧರಣಿ ಹೋರಾಟಗಳ ಮೂಲಕ ಆಕ್ಟಿವ್ ಆಗಿರೋ ಬಿಜೆಪಿ ನಾಯಕ. ರಾಜ್ಯದಲ್ಲಿ ಮಿಂಚು ಬಿರುಗಾಳಿ ಸಹಿತ ಮಳೆಯ ಮುನ್ಸೂಚನೆ. ಬಹುತೇಕ ಜಿಲ್ಲೆಗಳಲ್ಲಿ ಅಬ್ಬರಿಸಲಿದ್ದಾನೆ ವರುಣ. ರಾಜ್ಯ ಹವಾಮಾನ ಇಲಾಖೆಯಿಂದ ಅಲರ್ಟ್. ಕೊಡಗಿನಲ್ಲಿ ಮುಂದುವರಿದ ವರುಣಾರ್ಭಟ. ಜಿಲ್ಲೆಯಲ್ಲಿ ಭಾರೀ ಗಾತ್ರದ ವಾಹನ ಸಂಚಾರಕ್ಕೆ ನಿರ್ಬಂಧ. ಜುಲೈ 1ರಿಂದ 30ರವರೆಗೆ ಪ್ರತಿಬಂಧಕ ವಿಧಿಸಿ ಆದೇಶ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಹಿನ್ನೆಲೆ ಭಾರೀ ಮಳೆಗೆ ಧುಮ್ಮಿಕ್ಕಿ ಹರಿದ ಧನುಷ್ಕೋಟಿ ಜಲಪಾತ. ಹಾಲ್ನೊರೆಯಂತೆ ಭೋರ್ಗರೆಯುತ್ತಿರೋ ಫಾಲ್ಸ್. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಆರ್ಭಟ. ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಮತ್ತಷ್ಟು ಏರಿಕೆ. ಜಲಾಶಯಕ್ಕೆ 12,867 ಕ್ಯೂಸೆಕ್ಸ್ ನೀರು ಒಳಹರಿವು. ರಾಜ್ಯದ ನಾನ್ ವೆಜ್ ಪ್ರಿಯರಿಗೆ ಮತ್ತೊಂದು ಶಾಕ್. ಶವರ್ಮಾಗಳಲ್ಲಿ ಬ್ಯಾಕ್ಟೀರಿಯಾ ಹಾಗೂ ಈಸ್ಟ್ ಪತ್ತೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಶವರ್ಮಾ ಬ್ಯಾನ್ ಸಾಧ್ಯತೆ. ಬೆಂಗಳೂರಲ್ಲಿ ಸಾವಿನ ಸವಾರಿ ಹೊರಟಿರುವ ಡೆಡ್ಲಿ ಡೆಂಗಿ. ಮಹಾಮಾರಿ ಅಬ್ಬರಕ್ಕೆ
ಅಬ್ಬರದ ಬಳಿಕ ಅಲರ್ಟ್ ಆದ ಬಿಬಿಎಂಪಿ, ಜೀವಕ್ಕೆ ಮಾರಕ ಜ್ವರಕ್ಕೆ ಕಡಿವಾಣ ಹಾಕಲು ಟೆಸ್ಟಿಂಗ್ ಹೆಚ್ಚಳ. ಬಾಹ್ಯಾಕಾಶದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಸುನಿತಾ ವಿಲಿಯಮ್ಸ್, ಸವಾಲನ್ನ ಮೆಟ್ಟಿ ನಿಲ್ತಾರ ಹೆಮ್ಮೆಯ ಗಗನಯಾತ್ರಿ. ಐಎಸ್ಎಸ್ ಬಿಟ್ಟು ಹೊರಬಾರದಂತೆ ನಾಸಾ ಸೂಚನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.